ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲ ಪ್ರೀತಿಯ ಮುದ್ದು ವೀಕ್ಷಕರಿಗೆ ನಿಮ್ಮ ಪ್ರೀತಿರಾಜ್ ಮಿನಿ ವ್ಲಾಗ್ಸ್ ಚಾನಲ್ ಕಡೆಯಿಂದ ಸ್ವಾಗತ. ಇವತ್ತು ನಾನು ತೆಗೆದುಕೊಂಡು ಬಂದಂತಹ ವಿಷಯ ಏನಪ್ಪ ಅಂತ ಅಂದರೆ ಹೋಲಾಷ್ಟಕ. ನಾರ್ತ್ ಇಂಡಿಯಾ ಸೈಡೆಲ್ಲ ಹೋಲಾಷ್ಟಕ ಅಂತ ಆಚರಣೆ ಮಾಡ್ತಾರೆ, ಹೋಲಿಕಾ ದಹನ ಅಂತ ಕೂಡ ಕರೀತಾರೆ. ನಮ್ಮ ಕಡೆ ಸೌತ್ ಇಂಡಿಯಾ ಕಡೆ ಎಲ್ಲ ಕಾಮದಹನ, ಕಾಮಣ್ಣ ಹಬ್ಬ ಅಂತೆಲ್ಲ ಕರಿತೀವಿ. ಹೋಳಿ ಹುಣ್ಣಿಮೆ ಕೂಡ ಅಂತ ಕರಿತೀವಿ. ಹೋಳಿ ಹುಣ್ಣಿಮೆ ಅಂದರೆ ನಾವು ಕಾಮದಹನವನ್ನು ಮಾಡ್ತೀವಲ್ಲ, ಅದಕ್ಕಿಂತ ಮುಂಚೆ ಬರುವ ಒಂದು ಪರ್ವವನ್ನು ನಾವು ಹೋಲಾಷ್ಟಕ ಅಂತ ಕೂಡ ಕರಿತೀವಿ. ಈ ಹೋಲಾಷ್ಟಕ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ, ಆಮೇಲೆ ಈ ಹೋಲಾಷ್ಟಕ ಇದ್ದಾಗ ನಾವು ಮಕ್ಕಳನ್ನು ಹೇಗೆಲ್ಲ ಕಾಪಾಡ್ಕೋಬೇಕು, ಏನೇನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ. ಇದೇ ಫೆಬ್ರವರಿ 24ನೇ ತಾರೀಕಿನಿಂದ ಪ್ರಾರಂಭವಾಗಿ ಮಾರ್ಚ್ 3ನೇ ತಾರೀಕಿನವರೆಗೂ ಕೂಡ ಈ ಹೋಲಾಷ್ಟಕ ಇರುತ್ತೆ. ಹೋಲಾಷ್ಟಕ ಅಂದರೆ ಏನಪ್ಪ ಅಂದರೆ ಹೋಳಿ ಹುಣ್ಣಿಮೆಯ 8 ದಿನ ಮೊದಲೇ ಬರ್ತಕ್ಕಂಥ ಒಂದು ಅಶುಭ ಅವಧಿ ಅಂತ ಕೂಡ ಕರೀತಾರೆ. ಇದು ಫಾಲ್ಗುಣ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಶುರುವಾಗಿ ಹೋಳಿಕಾ ದಹನದವರೆಗೂ ಕೂಡ ಇರುತ್ತೆ. ಈ ಸಮಯದಲ್ಲಿ ನಾವು ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಅಂದರೆ ಗೃಹ ಪ್ರವೇಶ ಆಗಿರಬಹುದು, ಮದುವೆ ಆಗಿರ್ಬೋದು, ಹೊಸ ಕಾರ್ಯ ವ್ಯವಹಾರ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತು ಪೌರಾಣಿಕ ಪ್ರಕಾರ ಹೇಳುವುದಾದರೆ ಭಕ್ತ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ನೀಡಿದ ಕಷ್ಟಗಳ ದಿನಗಳೆಂದು ಪರಿಗಣಿಸಲಾಗುತ್ತದೆ. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿರಣ್ಯಕಶಿಪು ತನ್ನ ಸ್ವಂತ ಮಗನಾದ ಭಕ್ತ ಪ್ರಹ್ಲಾದನನ್ನು ಅಂತ್ಯಗೊಳಿಸೋಗೋಸ್ಕರ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತಾನೆ. ಒಂದು ಸಾರಿ ಭಕ್ತ ಪ್ರಹ್ಲಾದನಿಗೆ ಮದ ಏರಿದ ಆನೆ ಕಡೆಯಿಂದ ತುಳಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ, ಮತ್ತೆ ಇನ್ನೊಂದು ಸಾರಿ ಎತ್ತರದ ಪರ್ವತದಿಂದ ಕೆಡವಲಿಕ್ಕೆ, ಮತ್ತು ವಿಷಕಾರಿ ಹಾವುಗಳಿಂದ ಅವನನ್ನು ಬಂಧಿಸಿಟ್ಟಿರುತ್ತಾನೆ. ಸತತ 7 ದಿನಗಳ ಕಾಲ ಒಬ್ಬ ಚಿಕ್ಕ ಹುಡುಗನನ್ನು ಅಂತ್ಯಗೊಳಿಸೋದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡುತ್ತಾನೆ. ಆದ್ದರಿಂದ ಈ ಒಂದು 8 ದಿನಗಳ ಕಾಲ ಏನೋ ಸಮಯ ಇದೆ, ಇದನ್ನು ಕೆಟ್ಟದು ಅಂತ ಹೇಳುತ್ತಾರೆ. ತೀವ್ರವಾದ ಗ್ರಹಗಳ ಪ್ರಭಾವವಿರುವುದರಿಂದ ಮತ್ತು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಇರುತ್ತವೆ ಎಂದು ನಂಬಲಾಗಿದೆ. ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಂಜೆ ಸಮಯದಲ್ಲಿ ಆಟ ಆಡೋಕ್ಕೆ ಹೊರಗಡೆ ಬಿಡಬೇಡಿ. ಮತ್ತು 3 ರಸ್ತೆಗಳು, 3 ರೋಡ್ ಕೂಡೋ ದಾರಿಗಳಲ್ಲಿ ಮಕ್ಕಳನ್ನು ಕಳಿಸಬೇಡಿ, ನೀವು ಕೂಡ ಹೋಗಬೇಡಿ. ಆದಷ್ಟು ಮಕ್ಕಳ ಬಟ್ಟೆಗಳನ್ನು 4:30 ಅಂದರೆ 4 o'clockನಿಂದ ಹಿಡಿದು 5 o'clock ಒಳಗಡೆ ಹೊರಗಡೆಯಿಂದ ನೀವು ತೆಗೆದುಬಿಡಿ. ಆದಷ್ಟು ಜಲ್ದಿನೇ ಬಟ್ಟೆಗಳನ್ನು ಒಣಗಿಸಿ ಇಟ್ಕೊಂಡ್ಬಿಡಿ ಒಳಗೆ. ಈ ಸಮಯದಲ್ಲಿ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮಂತ್ರ ಮತ್ತು ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಮಕ್ಕಳ ಹತ್ತಿರ ಹೇಳಿಸಿ ಮತ್ತು ನೀವು ಕೂಡ ಈ ಒಂದು ಮಂತ್ರವನ್ನು ಹೇಳಿ. ವಿಶೇಷ ದಾನ ಧರ್ಮಗಳನ್ನು ಮಾಡೋದ್ರಿಂದ ನಕಾರಾತ್ಮಕತೆಯಿಂದ ದೂರ ಆಗುತ್ತೆ. ಆದಷ್ಟು ಹೊರಗಡೆ ಹೋಗಬೇಡಿ ಮತ್ತು ಮಕ್ಕಳನ್ನು ಕೂಡ ಬಿಡಬೇಡಿ. ಇದಾಗಿತ್ತು ನನ್ನ ಈ ದಿನದ ಹೋಲಾಷ್ಟಕದ ಒಂದು ವಿಡಿಯೋ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಮತ್ತು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.